ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮ್ಮ ಸ್ನೇಹಿತರ ಬೇಡಿಕೆ ಪ್ರಕಾರ ಈ ಶುಂಠಿಯನ್ನು ಮತ್ತೊಂದು ಸಾರಿ ತಿಳಿಸ್ಕೊಡ್ತಾಯಿದ್ದೀವಿ. ಅದರ ಉಪಯೋಗಗಳು ಸ್ನೇಹಿತರೆ, ಯಾರಿಗೆ ಹೊಟ್ಟೆ ನೋವು ಬರುತ್ತೋ, ಯಾವ ಕಡೆ ಈ ಎಡಗಡೆ ಹೊಟ್ಟೆ ನೋವು ಬಂದಾಗ ಅದು ಸ್ವಲ್ಪ ಜೀರ್ಣಕ್ರಿಯೆಗೆ ತೊಂದರೆ ಇದೆ ಅಂತ. ಇಂತಹ ಒಂದು ಸಿಚುವೇಷನಲ್ಲಿ ನಾವೇನು ಮಾಡಬೇಕು ಅಂದರೆ, ಒಂದು 50 ಗ್ರಾಮು 100 ಗ್ರಾಮ್ ಶುಂಠಿಯನ್ನು ಶೇಖರಿಸಿಕೊಂಡು ಚೆನ್ನಾಗಿ ಅದನ್ನು ತೊಳೆದು ಜಜ್ಜಿ ಒಂದು ಪಾತ್ರೆಗೆ ಹಾಕಿ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು 10-15 ನಿಮಿಷ ಕುದಿಸ್ಬಿಟ್ಟು ಅದನ್ನು ಶೋಧಿಸ್ಕೊಂಡು ಬೆಲ್ಲ, ಜಾಗರಿ, ಕಪ್ಪು ಜಾಗರಿಯನ್ನು ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ, ಇದನ್ನು ಕಂಟಿನ್ಯೂ ಒಂದು 10-15 ದಿವಸ ಸೇವನೆ ಮಾಡ್ತಾ ಬಂದರೆ ಆ ಒಂದು ಹೊಟ್ಟೆ ನೋವು ಹೋಗುತ್ತೆ. ಇದೇನು ದೊಡ್ಡ ಇದಲ್ಲ, ಆದರೆ ಆ ಒಂದು ನಮ್ಮ ಚಿಕ್ಕ ಕರಳು ದೊಡ್ಡ ಕರಳಲ್ಲಿ ಮಲ ಎಂಬುದು ಸ್ಟಾಕ್ ಇರ್ತದೆ. ಅದು ಕಫವಾಗಿ ಆಗಬಾರ್ದು ಅಂದರೆ ಈ ಒಂದು ಶುಂಠಿ ರಸವನ್ನು ಸೇವನೆ ಮಾಡೋದ್ರಿಂದ ಅದು ಆ ಒಂದು ನೋವು ನಿವಾರಣೆ ಆಗುತ್ತೆ. ಯಾವುದೇ ಕಾರಣಕ್ಕೆ ಅದಕ್ಕೆ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಅದಕ್ಕೆ ಟ್ರೀಟ್ಮೆಂಟು ಅದು ಅಷ್ಟು ಚೆನ್ನಾಗಿರಲ್ಲ. ಇದು ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತು. ಇದನ್ನು ಪ್ರತಿಯೊಬ್ಬರು ಇದನ್ನು ಉಪಯೋಗಿಸ್ಕೊಂಡು ಸೇವನೆ ಮಾಡೋದ್ರಿಂದ ಅನೇಕ ಲಾಭಗಳಿದೆ. ಆರೋಗ್ಯ ವೃದ್ಧಿಯಾಗುತ್ತೆ ಮತ್ತು ರೋಗ ನಿರೋಧಕ ಜಾಸ್ತಿ ಆಗುತ್ತೆ. ಯಾಕಂದರೆ ಮನುಷ್ಯರಿಗೆ ಡೈಜೆಷನ್ ತಿಂದ ಆಹಾರ ಜೀರ್ಣಕ್ರಿಯೆಗೆ ಆಗುವುದು ಬಹಳ ಒಳ್ಳೆಯದು. ಆ ಕ್ರಿಯೆಯನ್ನು ಪ್ರಚೋದನೆ ಮಾಡೋ ಶಕ್ತಿ ಈ ಒಂದು ಶುಂಠಿಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಮಾಡಿ. ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.